ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ತಿರುಪತಿ ಡೇ 3. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಹಿಮಾನಿನ ನೋಡಿ ನಾನು ಈ ಥರ ರೆಡಿ ಮಾಡಿದ್ದೆ. ಏನಕ್ಕೆ ರೆಡಿ ಮಾಡಿದ್ದೆ ಅಂದರೆ ಐ ಟೆಲ್ ಯು ಇನ್ ದ ಅಪ್ಕಮಿಂಗ್ ವ್ಲಾಗ್ಸ್. ಸೊ ನೋಡಿ, ಪೂರ್ತಿ ಡ್ರೆಸ್ ಆಗಿದ್ಮೇಲೆ ಹಿಮಾನಿ ಈ ಥರ ಕಾಣಿಸ್ತಿದ್ಲು, ಟ್ರೆಡಿಷ್ನಲ್ ಔಟ್ಫಿಟ್ಟು. ಆಮೇಲೆ ಹಿಮಾನಿ ರೆಡಿ ಆಗಿದ್ಮೇಲೆ ದುಹಿತನ್ ರೆಡಿ ಮಾಡಿದೆ. ಅಕ್ಕನ ವೀಡಿಯೋ ಮಾಡೋದು ನೋಡಿಬಿಟ್ಟು ನನ್ನೂ ರೆಡಿ ಮಾಡು ಅಂದರು. ಬಟ್ ಡ್ಯೂ ಟು ಸಮ್ಮರ್ ಇಟ್ ವಾಸ್ ಟೂ ಹಾಟ್, ತುಂಬಾ ಬಿಸಿಲು. ಅದರಿಂದ ಅವರು ಈ ಕಾಟನ್ ಅಟೈರಲ್ಲೇ ಫಿಟ್ ಆದರು. ಓಕೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ವಾಟರ್ ಫಾಲ್ಸ್ ಇರುತ್ತೆ. ಆ್ಯಕ್ಚುಲಿ ಮಳೆ ಬಂದಾಗ ಮಾತ್ರ ಈ ಥರ ನಿಮಗೆ ನೀರು ಬರೋದು ಕಾಣೋದು ಆ್ಯಕ್ಚುಲಿ, ಇಲ್ಲಾಂದರೆ ನೀರು ಇರಲ್ಲ. ಇಲ್ಲಿ ಅಪ್ಪ ಮಗಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಕರ್ಕೊಂಬಂದೆ ನಾನು ಇವ್ರನ್ನ. ಇದು ವ್ಯೂ ಆಫ್ ದ ಟೆಂಪಲ್. ಈ ಥರ ನೀರು ಹರಿದು ಅಲ್ಲಿ ಕಲೆಕ್ಟ್ ಆಗುತ್ತೆ ನೀರು. ಬೆಟ್ಟ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಇಲ್ಲಿ ಥರ್ಡ್ ಟೈಮ್ ಹೋಗ್ತಿರೋದು. ಸೊ ದಿಸ್ ವಾಸ್ ದ ವಾಟರ್ ಫಾಲ್ಸ್. ಎಷ್ಟು ಚೆನ್ನಾಗಿದೆಯಲ್ಲ ಆ ಥರ ನೀರು ಬೀಳ್ತಾ ಇರೋದು ನೋಡಿದ್ರೆ. ಆ್ಯಕ್ಚುಲಿ ತುಂಬ ತಣ್ಣಗಿತ್ತು ಆ ಪ್ಲೇಸು. ಏನೋ ಇಟ್ ವಾಸ್ ಆಲ್ ಗುಡ್, ಫುಲ್ ಪಾಸಿಟಿವ್ ವೈಬ್ಸೇ ಅಲ್ಲಿ. ಇಲ್ಲಿ ನೋಡಿ, ನೆಕ್ಸ್ಟು ಈ ಥರ ಪಿಲ್ಲರ್ಸ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಹಸ್ಬೆಂಡ್ನ ಲೈಕ್ ಈ ವಿಡಿಯೋ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ನಾನು ರ್ಯಾಂಡಮಾಗಿ ಟ್ರೈ ಮಾಡಿದೆ. ವಿಡಿಯೋ ತೆಗೆದ್ಮೇಲೆ ಆಮೇಲೆ ಫಾಲ್ಸ್ ಕಡೆಯಿಂದನೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರ ನೆನ್ಕೊಂಡು ನೋಡಿ ಸ್ಲೋ ಮೋಷನಲ್ಲಿ ಜಸ್ಟ್ ಟ್ರೈ ಮಾಡಿದ್ದು. ಇಟ್ ಕೇಮ್ ಔಟ್ ಲೈಕ್ ದಿಸ್. ಅಲ್ಲಿಂದ ನಾವು ಪಾರ್ಕಿಗೆ ಹೋಗಿದ್ವಿ. ವಿನಾಯಕ ಸಾಗರ್ ಅಂತ ಪಾರ್ಕ್ ಅದು. ಎಲ್ಲ ಇದು ವಿತಿನ್ 7 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಇದೆ. ಪಾರ್ಕಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ಹೇಳಿದ್ರು. ಮನೆಯಲ್ಲೇ ಇದ್ದು ಬೋರು. ಸೊ ಈವ್ನಿಂಗ್ಸೇ ಅಲ್ಲಿ ಆಚೆ ಬರೋಕ್ಕಾಗೋದು. ನೀವು ಮಧ್ಯಾಹ್ನ ಎಲ್ಲ ಈ ಪಾರ್ಕ್ ಹತ್ರ ಬಂದರೆ ತುಂಬಾ ಬಿಸಿಲಿರುತ್ತೆ. ಯು ಕಾಂಟ್ ಇವನ್ ಇಮ್ಯಾಜಿನ್. ತುಂಬಾ ಅದು ನಾವು ಬೆಂಗಳೂರು ಜನ ಆ ಥರ ಜಾಗಕ್ಕೆ ಹೋಗಬೇಕು ಅಂದರೆ ಪಕ್ಕ ನಾವು ಈವ್ನಿಂಗ್ಸಲ್ಲೇ ಬೆಟರ್ ಅಂತ ಅನಿಸುತ್ತೆ ನನಗೆ. ದುಹಿತ ಹಿಮಾನಿ ಇಬ್ಬರು ಆಟ ಆಡ್ತಿದ್ದಾರೆ. ಕಮಿಂಗ್ ಟು ದ ಇನ್ಸಿಡೆಂಟ್ ವಿಚ್ ಐ ಶೇರ್ಡ್ ಇನ್ ದ ಪ್ರೀವಿಯಸ್ ವ್ಲಾಗ್, ನಾನು ಅದರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಇದ್ದೀನಿ. ಅದೇನು 10 ಡೇಸ್ ನನಗೆ ಡ್ರಿಪ್ಸ್ ಹಾಕಿದ್ರು, ಬೇಬಿ ಗ್ರೋತ್ ಇದೆ ಅಂತ ಹೇಳಿಬಿಟ್ಟು ನಥಿಂಗ್ ಟು ವರಿ ಅಂದ್ಬಿಟ್ಟು ದೇ ಕೆಪ್ಟ್ ಕ್ವೈಟ್. ಬಟ್ ನಾನು ಬಿದ್ದಿರೋ ಟೆನ್ಷನ್ನು, ಫ್ಯಾಮ್ಲಿ ಎಲ್ಲ ಮಾಡಿರೋ ಪ್ರೇಯರ್ಸು, ಏನೇ ಆಗಲಿ ಫಸ್ಟ್ ಬೇಬಿ ಅಲ್ವಾ, ನಮ್ಮ ಫ್ಯಾಮ್ಲಿಯೇ ಇದು ಫಸ್ಟು ಬೇಬಿ. ಸೊ ನನಗೆ, ನನ್ನ ಪೇರೆಂಟ್ಸ್ಗೆ, ನನ್ನ ಇನ್ಲಾಸ್ಗೆ, ಹಸ್ಬೆಂಡ್ಗೆ, ಪ್ರತಿಯೊಬ್ಬರಿಗೂ ತುಂಬಾ ಭಯ ಆಗೋಗಿತ್ತು. ಅಂಡರ್ ವೆಯ್ಟ್ ಅಂದರೆ ಯಾವ ಥರ ಇರುತ್ತೆ, ಹೆಂಗೆ, ಏನು ಎಲ್ಲ ನಾವು ಡಾಕ್ಟರ್ಸ್ನ ಕೇಳ್ತಾನೆ ಇದ್ವಿ. ಬಟ್ ಅವರು ತುಂಬಾ ಸೀರಿಯಸ್ ಮಾಡಿಬಿಟ್ರು. ಆಫ್ಟರ್ 10 ಡೇಸ್ ಓಕೆ ಫೈನ್, ಗ್ರೋತ್ ಇದೆ, ಇಂಪ್ರೂವ್ಮೆಂಟ್ ಇದೆ, ಡ್ರಿಪ್ಸ್ ಏನೇನು ಬೇಡ ಅಂತ ಹೇಳ್ತಿದ್ರು. ಅದೆಲ್ಲ ಆಗೋ ಅಷ್ಟೊತ್ತಿಗೆ Jan 27 ಅಷ್ಟೊತ್ತಿಗೆ ನಾನು ಡಿಸ್ಚಾರ್ಜ್ ಆದೆ. February 8 ಹಿಮಾನಿ ಬಾರ್ನ್ ಅಲ್ಲ. ಸೊ ಆ 6th ಅವರು ನನಗೆ ಬನ್ನಿ ಒಂದು ಸ್ಕ್ಯಾನ್ ಇದೆ, ಅದು ನೋಡಿಬಿಟ್ಟು ಫರ್ದರ್ ಏನು ಮಾಡೋಣ, ಹೆಂಗೆ ಡೆಲಿವರಿ ಅಂತ ಹೇಳಿದ್ರು. ಆಮೇಲೆ ನಾವು 6th ಒಂದು ಫಂಕ್ಷನ್ ಇತ್ತು, ತುಂಬ ಇಂಪಾರ್ಟೆಂಟ್ ಫಂಕ್ಷನ್ನು. ಹೋಗೋಕ್ಕಾಗಿಲ್ಲ. ಯಾಕೆ ಹೋಗೋಕ್ಕಾಗಿಲ್ಲ ಅಂದರೆ ಇಟ್ ವಾಸ್ ವೆರಿ ಕ್ಲೋಸ್ ಫ್ಯಾಮ್ಲಿ ಫಂಕ್ಷನ್. ಅದು ಅಟೆಂಡ್ ಮಾಡಲೇಬೇಕಿತ್ತು, ಅದರಿಂದ ಹೋಗೋಕ್ಕಾಗಿಲ್ಲ. ನಾನು ಭಯ ಬಿದ್ದು ಬೇಡ 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 ಅಂದ್ಕೊಂಡು ಕೊನೆಗೆ 8th ಹೋದೆ ನಾನು ಸ್ಕ್ಯಾನಿಂಗ್ಗೆ. ಹೋದಾಗ ಅಲ್ಲಿ ನರ್ಸ್ ಒಬ್ಬರು ನೋಡಿಬಿಟ್ಟು ನಿಮ್ಮದು 38 ವೀಕ್ಸ್ ಆಗಿದೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ನನ್ನ ಅಡ್ಮಿಟ್ ಮಾಡಿಸಿದ್ರು. ಅಷ್ಟೇ. 7th ನಾನು ಅಡ್ಮಿಟ್ ಆದೆ ಆ್ಯಕ್ಚುಲಿ. 8th ಬೇಬಿನ ಕೈ ಕೊಟ್ಟರು.
ನೋಡಿ ಬ್ಯಾಕ್ ಟು ಕಪಿಲೇಶ್ವರ ಸ್ವಾಮಿ ಟೆಂಪಲ್. ಪಾರ್ಕ್ ಮುಗಿಸ್ಕೊಂಡು ಮತ್ತೆ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು. ಲೈಟಿಂಗ್ಸ್ ಎಲ್ಲ ಇರುತ್ತೆ, ನೋಡೋಣ ಅಂದ್ಬಿಟ್ಟು ಚಿಕ್ಕದಾಗಿ ಬಂದಲ್ಲೇ ಪೂಜೆ ಮಾಡಿಬಿಟ್ಟು ನೈಟಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಈ ಥರ ಇತ್ತು. ಮತ್ತು ನಾವಲ್ಲಿ ನೋಡಿಕೊಂಡು ದೇವಸ್ಥಾನದಿಂದ ಆಚೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಹೋಟೆಲಲ್ಲಿ ಡಿನ್ನರ್ ಮುಗಿಸ್ಕೊಂಡ್ವಿ ನಾವು. ನಮಗೆ ಆ್ಯಕ್ಚುಲಿ ಪಾರ್ಕಲ್ಲಿ ಆಟ ಆಡಿ ತುಂಬ ಹಸಿವಾಗಿರೋದ್ರಿಂದ ಅಲ್ಲಿ ಏನೇನು ಐಟಮ್ಸ್ ಇರುತ್ತೋ ಎಲ್ಲ ಐಟಮನ್ನು ಆರ್ಡ್ರ್ ಮಾಡಿಬಿಟ್ಟು ಬ್ಯಾಕ್ ಟು ಬ್ಯಾಕ್ ಒಂದೇ ತಿಂದು ಮುಗಿಸಿ ಮನೆಗೆ ವಾಪಸ್ ಹೋದ್ವಿ. ಸೊ ಐ ವುಡ್ ಲೈಕ್ ಟು ಶೇರ್ ಫ್ಯೂ ಇಮೇಜಸ್ ಪಾರ್ಕಲ್ಲಿ ಆಟ ಆಡಿರೋದು ಮಕ್ಕಳದು. ನೋಡಿ ಅಕ್ಕ ತಂಗಿ ಇಬ್ಬರು. ಆಮೇಲೆ ಇದು ಮತ್ತು ಕಪಿಲೇಶ್ವರ ಸ್ವಾಮಿ ಟೆಂಪಲಲ್ಲಿ ತೆಗೆದಿರೋ ಫೋಟೋ ಇದು ಮನೆಯಲ್ಲೇ. ಇವಳಿಗೆ ತುಳಸಿ ಪಾಟ್ ಅಂದರೆ ಹಿಮಾನಿ ಪಾಪುಗೆ ತುಂಬ ಇಷ್ಟ. ಸೊ ಅಲ್ಲೊಂದು. ಆಮೇಲೆ ದೇವ್ರ ಮನೆ ಇದು ತಿರುಪತಿಯಲ್ಲಿ, ನಮ್ಮ ಅತ್ತೆ ಅವ್ರ ಮನೆಯಲ್ಲಿ. ಆಮೇಲೆ ಇದು ಮೇನ್ ಎಂಟ್ರೆನ್ಸು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.